ಆತ್ಮೀಯ ವಿದ್ಯಾರ್ಥಿಗಳೇ, ಕೀಬೋರ್ಡ್ ತರಗತಿಯ ಮೊದಲನೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ತರಗತಿಯಲ್ಲಿ ಕೀಬೋರ್ಡ್ನ ಯಾವ ರೀತಿ ನುಡಿಸೋದೆಂಬುದಾಗಿ ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕೀಬೋರ್ಡ್ ಅಂದರೆ ಏನು, ಕೀಸ್ ಅಂದರೆ ಏನು, ಸ್ವರಗಳು ಅಂದರೆ ಏನು, ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡಿತಾ ಹೋಗೋಣ. ಮೊದಲನೇದಾಗಿ ನಾವು ಕಲಿಬೇಕಾಗಿರೋದು ಸಪ್ತಕಗಳು, 7 ಸ್ವರಗಳು. ಪ್ರತಿಯೊಬ್ಬರೂ ಈ ಸ್ವರಗಳನ್ನು ಕೇಳೇ ಇರ್ತೀರ. ಯಾವ್ಯಾವೆಂದರೆ ಸ, ರಿ, ಗ, ಮ, ಪ, ಧ, ನಿ, ಸ. ಈ 7 ಸ್ವರಗಳನ್ನು ನಾವು ಸಂಗೀತದ ಸಪ್ತಕಗಳು ಅಂತ ಕರಿತೀವಿ. ಈ 7 ಸ್ವರಗಳಿಗೂ ಅದರದೇ ಆದಂಥ ಅರ್ಥ ಇದೆ. ಸ ಹೇಳುತ್ತೆ ಷಡ್ಜ, ರಿ ರಿಷಭ, ಗ ಗಂಧಾರ, ಮ ಮಧ್ಯಮ, ಪ ಪಂಚಮ, ಧ ದೈವತ, ನಿ ನಿಷಾದ. ಈ 7 ಸ್ವರಗಳನ್ನು ನಾವು ಸಂಗೀತದ ಸಪ್ತಕ ಅಂತ ಕರಿತೀವಿ. ನಂತರ ನಾವು ಕೀಬೋರ್ಡ್ ಪಾಠಕ್ಕೆ ಬರೋಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ, ಎಷ್ಟೊಂದು ಕೀಸ್ಗಳು ನಿಮಗೆ ಕಾಣ್ತಾ ಇದೆ. ವೈಟ್ ಕಲರ್ ಕೀ ಮತ್ತು ಬ್ಲ್ಯಾಕ್ ಕಲರ್ ಕೀ ಕಾಣ್ತಾ ಇದೆ ಅಲ್ವಾ? ನೀವು ಎಷ್ಟೋ ಕಡೆ TV ಚಾನಲಲ್ಲಿ, ಎಷ್ಟೋ ಪ್ರೋಗ್ರಾಮ್ಸ್ಗಳಲ್ಲಿ ನೀವು ಇದನ್ನು ನೋಡಿರ್ತೀರ. ಮೊದಲು ನಾವು ಈ ಕೀಗಳ ಬಗ್ಗೆ ಮಾಹಿತಿ ಪಡೆಯೋಣ. ಇಲ್ಲಿ ನಾವು 12 ಕೀಗಳಿಗೆ ಒಂದು ಆಕ್ಟೇವ್ ಅಂತ ಕರಿತೀವಿ. ವೈಟ್ ಕಲರ್ ಕೀ ಮತ್ತು ಬ್ಲ್ಯಾಕ್ ಕಲರ್ ಕೀ ಸೇರಿ ನಾವು 12 ಕೀಗಳಿಗೆ ಒಂದು ಆಕ್ಟೇವ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಎಲ್ಲ ಕೀಬೋರ್ಡಲ್ಲೂ 5 ಆಕ್ಟೇವ್ ಇರುತ್ತೆ. ನಾವು ಪಿಯಾನೋಗೆ ಬಂದಾಗ ಅಲ್ಲಿ 7 ಆಕ್ಟೇವ್ ಇರುತ್ತೆ. ಅಂದರೆ ಕೀಬೋರ್ಡ್ ಆಕ್ಟೇವ್ಗಿನ್ನ ಪಿಯಾನೋ ಆಕ್ಟೇವ್ ಅಲ್ಲಿ 2 ಆಕ್ಟೇವ್ ಎಕ್ಸ್ಟ್ರಾ ಇರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಆಕ್ಟೇವ್ ಅಂದರೆ ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವಾಗ ನಾವು ಕೀಗಳ ಬಗ್ಗೆ ಮಾಹಿತಿಯನ್ನು ಪಡಿತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನೀವು ಏನು ನೋಡ್ತಾ ಇದ್ದೀರಾ, ಆ ಕೀನ ನಾವು ಸಿ ಅಂತ ಕರಿತೀವಿ. ಸಿ ಅಂದರೆ 2 ಬ್ಲ್ಯಾಕ್ ಕೀ ಎಲ್ಲಿ ಇರುತ್ತೋ ಸೊ ಅಲ್ಲಿ ನಾವು ಇದನ್ನು ನಾವು ಸಿ ಅಂತ ಕರಿತೀವಿ. 5 ಆಕ್ಟೇವ್ ಅಂದರೆ 5 ಸಿ ಇರುತ್ತೆ. ನಂತರದ ಕೀ ನಾವು ಡಿ ಅಂತ ಕರಿತೀವಿ. 5 ಆಕ್ಟೇವ್ ಅಂದರೆ 5 ಡಿ ಇರುತ್ತೆ. ನಂತರದ ಕೀ ಬಂದು ಇ, ಎಫ್, ಜಿ, ಎ, ಬಿ, ಸಿ. ಇವಾಗ ನಾವು ತಿಳ್ಕೊಂಡಿದ್ದು ಕೇವಲ ವೈಟ್ ಕೀಸ್ ಮಾತ್ರ. ನಂತರ ನಾವು ಬ್ಲ್ಯಾಕ್ ಕೀಸ್ ಬಗ್ಗೆ ಮಾಹಿತಿಯನ್ನು ಪಡಿತಾ ಹೋಗೋಣ. ನಾವು ಈ ಮೊದಲನೇ ಕೀನ ನಾವು ಸಿ ಶಾರ್ಪ್ ಅಂತ ಕರಿತೀವಿ ಅಥವಾ ಡಿ ಫ್ಲ್ಯಾಟ್ ಅಂತಲೂ ಕರಿತೀವಿ. ನೆನಪಿರಲಿ ವಿದ್ಯಾರ್ಥಿಗಳೇ, 5 ಆಕ್ಟೇವ್ ಅಲ್ಲಿ 5 ಸಿ ಶಾರ್ಪ್ ಇರುತ್ತೆ. ನಂತರದ ಕೀ ಬಂದು ಡಿ ಶಾರ್ಪ್ ಇ ಫ್ಲ್ಯಾಟ್, ಎಫ್ ಶಾರ್ಪ್ ಜಿ ಫ್ಲ್ಯಾಟ್, ಜಿ ಶಾರ್ಪ್ ಎ ಫ್ಲ್ಯಾಟ್, ಎ ಶಾರ್ಪ್ ಬಿ ಫ್ಲ್ಯಾಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ನಿಮಗೆ ಆಕ್ಟೇವ್ ಅಂದರೆ ಏನು, ಕೀಸ್ ಬಗ್ಗೆ ಮಾಹಿತಿ ತಿಳಿಯಿತು ಅಂತ ನಾನು ಭಾವಿಸ್ತೀನಿ. ಈ ತರಗತಿಯನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು.